ಈಗ ಕರಿತಾ ಇದ್ದೀನಿ, ಕೇಳ್ತಾ ಇದ್ದೀನಿ, ಈಗ ಬರ್ತಾರೆ. ಧನ್ಯವಾದಗಳು. ಹಾಗೆ ಈಗ ಸನ್ಮಾನ್ಯ ಮಾನ್ಯ ಕಂದಾಯ ಸಚಿವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಅವರೇ ಡಿ ಬಾಸ್ ನ ಕರೆದು ಬಿಡೋಣ ಅಂತ ಹೇಳಿದ್ರು. ನೀವೆಲ್ಲರೂ ರೆಡಿನಾ? ಜನ ಮೆಚ್ಚಿದ ಜಗ್ಗು ದಾದನನ್ನ ಸ್ವಾಗತಿಸೋಣ. ಸಾಲು ಸಾಲು ಹಿಟ್ ಸಿನಿಮಾಗಳ ಸಾರಥಿ, ಅಭಿಮಾನಿಗಳ ಹೃದಯದ ಚಕ್ರವರ್ತಿ, ರೆಕಾರ್ಡ್ಸ್ ಗಳಿಗೆ ರೆಕಾರ್ಡ್ ಬ್ರೇಕ್ ಮಾಡೋದನ್ನ ಹೇಳಿಕೊಟ್ಟಂತ ಐರಾವತ, ಕನ್ನಡದಲ್ಲಿ ಕ್ರಾಂತಿ ಮಾಡೋದಕ್ಕೆ ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಾರೆ. ಸ್ವಾಗತಿಸಿ ಬಾಕ್ಸ್ ಆಫೀಸ್ ಸುಲ್ತಾನ್, ಡಿ ಬಾಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಚಿಕ್ಕಬಳ್ಳಾಪುರ ಉತ್ಸವ 2023ರ 6ನೇ ದಿನದ ಕಾರ್ಯಕ್ರಮಕ್ಕೆ ವಿಶೇಷ ಮುಖ್ಯ ಅತಿಥಿಯಾಗಿ ಈ ದಿನ ನಮ್ಮೊಂದಿಗೆ ಕನ್ನಡದ ಖ್ಯಾತ ನಟರಾದಂಥ ಶ್ರೀಯುತ ದರ್ಶನ್ ಅವರು ವೇದಿಕೆ ಮೇಲಿದ್ದಾರೆ. ಅವರನ್ನು ಇಡೀ ಜಿಲ್ಲೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ತಮ್ಮೆಲ್ಲರನ್ನ ಉದ್ದೇಶಿಸಿ ಈಗ ಮಾತನಾಡ್ತಾರೆ. ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರಿಯರಿಗೆ, ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿಗೆ, ಅನ್ನದಾತರಿಗೆ, ಹಾಗೇನೆ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ಈ ಚಿಕ್ಕ ಕಲಾವಿದ ಮಾಡೋ ನಮಸ್ಕಾರ. ಎಲ್ಲಿಂದ ಸ್ಟಾರ್ಟ್ ಮಾಡೋದೀಗ? ನಾನೇನೋ ಚಿಕ್ಕಬಳ್ಳಾಪುರ ಅಂತ ಅನ್ಕೊಂಡೆ. ಚಿಕ್ಕಬಳ್ಳಾಪುರ ಅಲ್ಲ, ಅಷ್ಟೇ, ಸ್ಟಾಪೇ ಇಲ್ಲ. ಅದಕ್ಕೆ 7ನೇ ತಾರೀಕಿಂದ 14ನೇ ತಾರೀಕು ತನಕ ನಾವೆಲ್ಲ 9 ದಿನ ಮೈಸೂರು ದಸರಾ ನೋಡ್ತಾ ಇದ್ವಿ. ಇನ್ನು ಚಿಕ್ಕಬಳ್ಳಾಪುರಲ್ಲೂ ಒಂದು ಒಳ್ಳೆ ದಸರಾ ಥರನೇ ನೋಡ್ತಾ ಇದ್ವಿ ವಾತಾವರಣನ. ಹೊಸ ವರ್ಷದ ದಿನ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಏನಕ್ಕೆ ಅಂತಂದ್ರೆ, ನಾನು ಚಿಕ್ಕಬಳ್ಳಾಪುರ ಶೂಟಿಂಗ್ ಬಂದಿದ್ದೀನಿ. ಇಲ್ಲಿ ಆ್ಯಕ್ಚುಲಿ ಒಂದು ಗೆಸ್ಟ್ ಹೌಸ್ ಇತ್ತು, ಅಲ್ಲಿ ಶೂಟಿಂಗ್ ಬರ್ತಾ ಇದ್ವಿ. ಆದರೆ ಚಿಕ್ಕಬಳ್ಳಾಪುರದ ಒಂದು ದೊಡ್ಡ ವಿಶೇಷ ನನಗೆ ಗೊತ್ತಿರೋದು, ನಾನು ಅನ್ಕೊಂಡಿರೋದು, ಈ ಸುತ್ತಮುತ್ತ ತಮ್ಮ ಮನೆಯಲ್ಲಿ ತೋಟದಲ್ಲಿ ಬೆಳೆಸೋ ಅಂಥ ಹಸು ಇಡೀ ಕರ್ನಾಟಕದ ಎಲ್ಲೂ ಬೆಳೆಸಲ್ಲ. ಯಾಕಂದರೆ ಇಲ್ಲಿಗೆ ಬಂದು ನಾನು ಸುಮಾರು ಸಲ ಹಸುಗಳು ತೊಗೊಂಡು ಹೋಗಿದ್ದೀನಿ. ನಾನು ಶೂಟಿಂಗ್ ಬಂದಾಗಲೂ ಶೂಟಿಂಗ್ ಮಾಡ್ತಾ ಇರಲಿಲ್ಲ. ಅವರ ತೋಟದಲ್ಲಿ ತುಂಬ ಹಸುಗಳಿತ್ತು. ನಾನೇ ತಡಿಯಪ್ಪ ಒಂದು ಅರ್ಧ ಗಂಟೆ ನೋಡ್ಕೊಂಬರೋದೊಂದು. ಬೆಳಗ್ಗೆ ಶೂಟಿಂಗ್ ಬಂದರೆ ಸಾಯಂಕಾಲ ಗಾಡಿ ನಾನೇ ತುಂಬಿಸ್ಕೊಂಡು ಹೋಗ್ತಾ ಇದ್ದೆ. ಯಾಕಂದ್ರೆ ಅಷ್ಟು ಹಸುಗಳು. ಯಾಕಂದರೆ ನಮ್ಮ ಮೈಸೂರು ಕಡೆಗೆಲ್ಲನೂ ಈಗ ಸಂಕ್ರಾಂತಿ ಟೈಮಲ್ಲಿ ಅಂದರೆ ಒಂದು 14ನೇ 15ನೇ ತಾರೀಕು ಹಂಗೆ ನಾವೆಲ್ಲ ಈ ಹಾಲು ಕರಿಯೋ ಸ್ಪರ್ಧೆ ಅಂತೆಲ್ಲ ಮಾಡ್ತಾಯಿದ್ರು. ಎಷ್ಟು ಸಲ ನಾನು ನೋಡಿದ್ದೀನೋ
ಒಂದು ಹೆಚ್ಚು ಕಮ್ಮಿ ಒಂದು 10 ಸಲ 8 ಸಲ ಚಿಕ್ಕಬಳ್ಳಾಪುರವರೇ ಪ್ರೈಸ್ ಗಳಿದ್ದಾರೆ. ಸೊ ಆದ್ರಿಂದ ಹೈನುಗಾರಿಕೆ ಮಾಡೋಂಥ ಎಲ್ಲ ರೈತರ ಬಾಂಧವರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಿಮ್ಮನ್ನೆಲ್ಲ ಕಾಣೋದಕ್ಕೆ, ನಿಮ್ಮನ್ನ ಪರಿಚಯ ನನಗೆ ಮಾಡಿಕೊಡೋದಕ್ಕೆ ನಮ್ಮ ಸುಧಾಕರ್ ಅವರು ತುಂಬ ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಭಗವಂತ ಇನ್ನೂ ಹೆಚ್ಚು ನಿಮ್ಮ ಸೇವೆ ಮಾಡೋ ಅವಕಾಶ ಅವರು ಮಾಡಿಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಹಾಗೇನೆ ಇಲ್ಲಿ ಅಶೋಕಣ್ಣ ಅವ್ರು ಬಂದಿದ್ದಾರೆ, ಅವ್ರಿಗೂ ಅಷ್ಟೇ. ಹಾಗೆ ನಮ್ಮ ಸಚ್ಚಿದಾನಂದ, ಹಾಗೇನೆ ನಮ್ಮ ಸತೀಶ್ ಅಣ್ಣ ಅವ್ರು ಬಂದಿದ್ದಾರೆ. ಇವರೆಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಇಷ್ಟು ಜನ ನೀವೆಲ್ಲ ಪ್ರೀತಿ ತೋರಿಸ್ತಾ ಇದ್ದೀರಾ. ನಮ್ಮಂಥ ಚಿಕ್ಕ ಕಲಾವಿದರನ್ನ ಹರಿಸಿ ಬೆಳೆಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ಸದಾ ಸ್ವಲ್ಪ ಕನ್ನಡದ ಮೇಲೆ ಅಭಿಮಾನ ಇಟ್ಕೊಳ್ಳಿ ಅಂತಾನು ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಇನ್ನೇನು ಎಕ್ಸಾಮ್ ಬರುತ್ತೆ, ಮಕ್ಕಳೆಲ್ಲ ಚೆನ್ನಾಗಿ ಓದಿ. ಎಕ್ಸಾಮ್ಗೆಲ್ಲ ಆಲ್ ದಿ ಬೆಸ್ಟ್. ಟೆನ್ಷನ್ ಮಾಡ್ಕೋಬೇಡಿ, ಆರಾಮ್ಸೆ ಓದಿ. ಎಕ್ಸಾಮ್ ಅಷ್ಟೇ, ಅದೇನು ಇನ್ನೊಂದು ಫೈನಲ್ ಇದಲ್ಲ. ಈಗಲ್ಲ ಅಂದ್ರೆ ಇನ್ನೊಂದ್ಸಲಿ ನೋಡ್ಕೋಬೋದು. ಹೌದಲ್ಲ ಚಿನ್ನ? ಎಲ್ಲ ನನ್ನ ಸೆಲೆಬ್ರಿಟಿಗಳು ಇಲ್ಲಿ ಯಾರ್ಯಾರು ಇದ್ದಾರೆ ಎಲ್ರಿಗೂ ಕೂಡ ತುಂಬಾ ಹೃತ್ಪೂರ್ವಕ ಧನ್ಯವಾದಗಳನ್ನ ಇದೇ ತರ ಪ್ರೀತಿ ಕೊಡ್ತಾರೆ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಅಣ್ಣ. ಬದುಕನ್ನು ಕಟ್ಟಾನೆ, ಹಸಿವಿಗೆ ತುತ್ತಲು ಕೊಡುತ್ತಾ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಈಗ ತಾನೇ ನಿಮ್ಮನ್ನ ಉದ್ದೇಶಿಸಿ ಮಾತನಾಡಿದ್ರು.